ರೇಣುಕಾಸ್ವಾಮಿ ಅಮಾನುಷ ಹತ್ಯೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಕೊಲೆ ಆರೋಪಿಗಳನ್ನ ಪೊಲೀಸರು ಬಂಧನದಲ್ಲಿ ಇಟ್ಟಿದ್ದಾರೆ. ಈ ಕೊಲೆ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಒಂದೊಂದೇ ಇಂಟ್ರೆಸ್ಟಿಂಗ್ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಕೊಲೆ ಆರೋಪಿ ನಾಗನಿಗೆ ಸಂಬಂಧಪಟ್ಟಂತ ಡೀಟೇಲ್ ಇದು. ನಾಯಿ ಬೆಲ್ಟ್ ಕೊಟ್ಟ ನಾಗನಿಗೆ ಮೈಸೂರು ಪೊಲೀಸರು ಈ ರೇಣುಕಾಸ್ವಾಮಿ ಹತ್ಯೆ ಆಗೋಕ್ಕೂ ಮುಂಚೆ ಸನ್ಮಾನವನ್ನು ಮಾಡಿರ್ತಾರೆ. ಪೊಲೀಸರಿಂದ ಸನ್ಮಾನವನ್ನ ದರ್ಶನ್ ಗ್ಯಾಂಗ್ನ ಕೊಲೆ ಆರೋಪಿ ಸದಸ್ಯ ಸ್ವೀಕರಿಸಿದ್ದ. ಪೊಲೀಸ್ ಶ್ವಾನಗಳಿಗೆ ಬೆಲ್ಟ್ ಕೊಟ್ಟು ಸಮಾಜ ಸೇವಕ, ಸಮಾಜೋದ್ಧಾರಕ ಅಂತ ಹೇಳಿ ಆತ ಪೋಸ್ ಬೇರೆ ಕೊಡ್ತಾ ಇದ್ದ. ಮತ್ತೆ ಕಾರ್ಪೊರೇಟರ್ ಆಗಬೇಕು ಅಂತೆಲ್ಲ ಆಯ್ತ ಕನಸು ಕಂಡಿದ್ದ ಮೈಸೂರಿನಲ್ಲಿ. ಈಗ ಅದೇ ನಾಗನ ಕೈಗೆ ಕೋಳ ಹಾಕಿ ಕಂಬಿ ಹಿಂದೆ ಪೊಲೀಸರು ತಳ್ಳಿದ್ದಾರೆ. ಮಾಡಿದ್ರೆ ಆಗ್ಬಾರ್ದಾಗತ್ತೆ ಅನ್ನೋದಕ್ಕೆ ಇದು ಎಕ್ಸಾಂಪಲ್. ಕೊಲೆ ಆರೋಪಿ ನಾಗನಿಗೆ ಅವತ್ತು ಸನ್ಮಾನವನ್ನ ಮೈಸೂರು ಪೊಲೀಸರು ಮಾಡಿರ್ತಾರೆ ಆತನ ಸಮಾಜಮುಖಿ ಕೆಲಸಕ್ಕೋಸ್ಕರ. ಅಂದ ಮಾತ್ರಕ್ಕೆ ನಾನು ಏನು ಮಾಡಿದ್ರೂ ನಡೆಯುತ್ತೆ, ನನ್ನ ಕೈಯಲ್ಲಿ ಪೊಲೀಸರಿದ್ದಾರೆ ಅನ್ನೋ ಭ್ರಮೆಯಲ್ಲಿ ಈತ ಬಿದ್ದಿದ್ದ ಅಂತ ಅನ್ಸುತ್ತೆ. ಹೀಗಾಗಿ ಇಂಥ ಕೆಲಸದಲ್ಲಿ ಸದ್ಯಕ್ಕೆ ಈತನ ಮೇಲೆ ಆರೋಪ ಇದೆ. ಸನ್ಮಾನಕ್ಕೆ ಸಂಬಂಧಪಟ್ಟಂತಹ ಫೋಟೋ ಕೂಡ ಗಮನಿಸ್ತಾ ಇದ್ದೀರಾ ನೀವು. ದರ್ಶನಾಪ್ತ ನಾಗರಾಜ್ ಈತನೇ. ನಾಯಿ ಬೆಲ್ಟ್ ಅನ್ನು ಕೊಟ್ಟು ಮೈಸೂರು ಪೊಲೀಸರಿಂದ ಸನ್ಮಾನವನ್ನ ಸ್ವೀಕರಿಸಿದ್ದ. ಸಮಾಜ ಸೇವಕ ಅಂತ ಪೋಸ್ ಬೇರೆ ಕೊಡ್ತಾ ಇದ್ದ. ಜೊತೆಗೆ ಕಾರ್ಪೊರೇಟರ್ ಆಗುವಂತಹ ಕನಸು, ರಾಜಕಾರಣದಲ್ಲಿ ದೊಡ್ಡ ಛಾಪು ಮೂಡಿಸಬೇಕು ಅಂತ ಅಂದ್ಕೊಳ್ತಾ ಇದ್ದಂತಹ ವ್ಯಕ್ತಿ ಹಿಡಿದಂತಹ ದಾರಿ ಇವತ್ತು ಆತನನ್ನ ಕೃಷ್ಣ ಜನ್ಮ ಸ್ಥಳಕ್ಕೆ ತಳ್ಳಲ್ಪಟ್ಟಿದೆ. ಅದಕ್ಕೂ ಮುಂಚೆ ಏನಾಗಿತ್ತು, ರಿವೈಂಡ್ ಬ್ಯಾಕ್ ನೋಡಿದಾಗ ಯಾವ ಪೊಲೀಸರು ಇವತ್ತು ಈತನನ್ನ ಕಂಬಿ ಎಣಿಸಿ ಹೋಗು 1, 2, 3 ಅಂತ ಹೇಳಿದ್ರು, ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ. ವೆರಿ ಸಿಂಪಲ್, ಅವನಿಗೆ ಪೊಲೀಸರು ಸನ್ಮಾನ ಮಾಡ್ತಿದ್ದಾರೆ ಅಷ್ಟೇ. ಪೊಲೀಸರಿಂದ ಸನ್ಮಾನ ಮಾಡಿಸ್ಕೊಂಡಿದ್ದ, ಕೊನೆಗೆ ಅದೇ ಪೊಲೀಸರಿಂದ ಜೈಲಿಗೆ ಹೋದ. ಆ ಥರ ಏನಿಲ್ಲ, ಪೊಲೀಸರಿಂದ ಸನ್ಮಾನ ಮಾಡಿಸ್ಕೊಂಡವನು ಜೈಲಿಗೆ ಹೋಗಬಾರ್ದು ಅಂತ ರೂಲ್ಸ್ ಎಲ್ಲೂ ಇಲ್ವಲ್ಲ. ಅವನು ಮಾಡಬಾರ್ದು ಮಾಡಿದ್ದಾನೆ, ಅದಕ್ಕೂ ಪೊಲೀಸರು ಜೈಲಿಗೆ ಹಾಕಿದ್ದಾರೆ. ಈ ನಾಗರಾಜ್ ಅಂತಕ್ಕಂಥ ವ್ಯಕ್ತಿ ದರ್ಶನ್ ಆಪ್ತ ಈತ. ಅವನಿಗೇನೋ ಇದ್ದಿರಬಹುದು ಉದ್ದೇಶ, ಮುಂದೆ ಏನೋ ರಾಜಕಾರಣದಲ್ಲಿ ಬೆಳಿಬೇಕು ಅಂತನೋ, ಕಾರ್ಪೊರೇಟರ್ ಆಗಬೇಕು ಅಂತನೋ, ಸಮಾಜ ಸೇವಕ ಆಗಬೇಕು ಅಂತನೋ ಇತ್ತು. ಆದರೆ ಈ ಕೃತ್ಯ ಮಾಡೋದ್ರಿಂದ ಒಳಗೆ ಹಾಕಿದ್ದಾರೆ ಅಷ್ಟೇ ವಿಚಾರ. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನಾಗೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ನಾಗೇಶ್, ಸಮಾಜ ಸೇವೆ ಮಾಡಿದ ತಕ್ಷಣ ಪೊಲೀಸರೇ ನನ್ನ ಕೈಯಲ್ಲಿದ್ದಾರೆ, ನಾನು ಏನು ಮಾಡಿದ್ರು ನಡೆದ್ಬಿಡುತ್ತೆ ಅಂತ ಅಂದ್ಕೊಳ್ಳೋರಿಗೆ ಈತ ಎಕ್ಸಾಂಪಲ್. ಹೇಗೆ ಬ್ಯಾಡ್ ಎಕ್ಸಾಂಪಲ್ ಸೆಟ್ ಮಾಡಬಾರ್ದು ಅನ್ನೋದಕ್ಕೆ ಈತ ಎಕ್ಸಾಂಪಲ್ ಅನ್ಸುತ್ತೆ. ಖಂಡಿತವಾಗ್ಲೂ ಮಮತಾ, ನಾಗ ಏನಿದ್ದಾನೆ ಈತ ದರ್ಶನ್ನ ಅತ್ಯಾಪ್ತ ಗುಂಪಿನಲ್ಲಿ ಒಬ್ಬ ವ್ಯಕ್ತಿ. ಈತ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈತನನ್ನು 11ನೇ ಆರೋಪಿಯನ್ನಾಗಿ ಕಾಮಾಕ್ಷಿಪಾಳ್ಯ ಪೊಲೀಸರು ಬಂಧಿಸಿ ಜೈಲಿಗೆ ಕಳಿಸಿರುವಂಥದ್ದು. ಆದರೆ ಕಳೆದ ಜುಲೈ ತಿಂಗಳಲ್ಲಿ ಈತ ಮೈಸೂರಿನ ಶ್ವಾನದಳಗಳಿಗೆ, ಪೊಲೀಸ್ ಶ್ವಾನದಳಿಗಳಿಗೆ ಬೆಲ್ಟನ್ನು ಕೊಟ್ಟಿದ್ದ. ಚೆಸ್ಟ್ ಬೆಲ್ಟನ್ನು ಕೊಟ್ಟಿದ್ದಂಥ ಕಾರಣಕ್ಕಾಗಿ ಮೈಸೂರು ಪೊಲೀಸರು ಆರೋಪಿ ಸ್ಥಾನದಲ್ಲಿರುವಂಥ ನಾಗನಿಗೆ ಸನ್ಮಾನ ಮಾಡಿದರು. ಭಾಳ ಅದ್ಧೂರಿಯಾಗಿ ಹೂವಿನಾರ ಮತ್ತು ಬೊಕ್ಕೆಯನ್ನು ಕೊಟ್ಟು ಅದ್ಧೂರಿಯಾಗಿ ಸನ್ಮಾನ ಮಾಡಿ ಕಳಿಸಿದರು. ಅದೇ ನಾಗ ಅದೇ 1 ತಿಂಗಳ ನಂತರ ನೇರವಾಗಿ ಕಾಮಾಕ್ಷಿಪಾಳ್ಯ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿರುವಂಥದ್ದು. ಅದು ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ನ ಪ್ರಮುಖ ಸದಸ್ಯರಲ್ಲಿ ಇವನು ಕೂಡ ಒಬ್ಬನಾಗಿದ್ದು, ಪ್ರಕರಣ ಸಂಬಂಧಪಟ್ಟಂತೆ ಈಗ ಕಾಮಾಕ್ಷಿಪಾಳ್ಯ ಪೊಲೀಸರು ಆರೋಪಿಯನ್ನು ಬಂಧಿಸಿ ಈಗ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸಿರುವಂಥದ್ದು. ಆದರೆ ಈತನ ತಲೆಯಲ್ಲಿದ್ದಂಥ ಒಂದು ಭ್ರಮೆ ಈ ಒಂದು ಕೃತ್ಯಕ್ಕೆ ಎಡೆಮಾಡಿಕೊಟ್ಟಿರ್ಬೋದು ಅನ್ನುವಂಥ ಅನುಮಾನಗಳು ಕೂಡ ಇರುವಂಥದ್ದು. ಯಾಕಂದರೆ ನನಗೆ ಪೊಲೀಸರೇ ದೊಡ್ಡ ಮಟ್ಟದಲ್ಲಿ ಸನ್ಮಾನ ಮಾಡಿರುವಂಥ ಸಂದರ್ಭದಲ್ಲಿ ನಾನು ಮಾಡುವಂಥ ಕೃತ್ಯಗಳು ಯಾವುದೂ ಕೂಡ ಅಡ್ಡಿ ಬರೋಲ್ಲ ಅನ್ನುವಂಥ ಒಂದು ಭ್ರಮೆಯಿಂದ ಈತ ಈ ರೀತಿಯ ಕೃತ್ಯಗಳಲ್ಲಿ ಭಾಗಿಯಾಗ್ತಿದ್ದ ಅನ್ನುವಂಥ ಅನುಮಾನಗಳು ಕೂಡ ಆ ಫೋಟೋಗಳಲ್ಲಿ ಸನ್ಮಾನ ಮಾಡಿಸ್ಕೊಂಡಿರುವಂಥದ್ದನ್ನು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗ್ತಾ ಹೋಗ್ತಿರುವಂಥದ್ದು. ಮಮತಾ, ಒಟ್ಟಾರೆ ಇವಾಗ ದರ್ಶನ್ ಇವತ್ತಿಗೆ 6ನೇ ದಿನ ಜೈಲಿನಲ್ಲಿ ಕಳೆದಿರ್ತಕ್ಕಂಥದ್ದು. ಆತ ಮತ್ತು ಆತನ ಗ್ಯಾಂಗ್ ಒಂದೊಂದೇ ಮಾಹಿತಿಗಳು ಹೊರಗೆ ಬರ್ತಾ ಇದೆ. ಕೃತ್ಯಕ್ಕೂ ಮುನ್ನ ಅಂದರೆ ಕೊಲೆ ನಡೆದಂತಹ ಸಂದರ್ಭದಲ್ಲಿ ಏನಾಗಿತ್ತು, ಇವರ ಹಿನ್ನೆಲೆಗಳೇನು, ಇದೆಲ್ಲವನ್ನೂ ಕೂಡ ಒಂದೊಂದೇ ಮಾಹಿತಿಗಳು ಈಗ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ನಾಗರಾಜ್ ಅಂತಕ್ಕಂಥ ವ್ಯಕ್ತಿ ಪೊಲೀಸರಿಂದ ಸನ್ಮಾನ ಮಾಡಿಸ್ಕೊಂಡಿದ್ದ, ಕೊನೆಗೆ ಪೊಲೀಸರಿಂದಲೇ ಈತ ಜೈಲು ಸೇರಿದ.